ಮಳೆಯಿಂದಾಗಿ ಸಿಲ್ಕ್ ಬೋರ್ಡ್ ನಲ್ಲಿ ಅವಾಂತರಗಳ ಸರಮಾಳಿಯೇ ಸೃಷ್ಟಿಯಾಗಿದೆ. ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ನಲ್ಲಿ ನೀರು ಮೆಟ್ರೋ ಸ್ಟೇಷನ್ ಒಳಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೆರೆಯಂತಾಗಿದೆ ಮೆಟ್ರೋ ಸ್ಟೇಷನ್ ರಸ್ತೆಯಲ್ಲಿ ನಿಂತಿರುವಂತಹ ನೀರನ್ನ ತೆರವು ಮಾಡೋದಕ್ಕೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುತ್ತೆ ಈ ಒಂದು ಪ್ರದೇಶ ಸಿಲ್ಕ್ ಬೋರ್ಡ್, ಮತ್ತೆ ಅತಿ ಹೆಚ್ಚು ರೆವಿನ್ಯೂ ಬರುತ್ತೆ. ಈ ಒಂದು ಪ್ರದೇಶನೇ ಈ ರೀತಿ ಆಗ್ಬಿಟ್ರೆ ಹೇಗೆ ಅಂತ ಹೇಳಿ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೀಕ್ ಸ್ಟಾರ್ಟಿಂಗ್ ಡೇ ಇವತ್ತು ಮಂಡೇ. ಸೊ ಇವತ್ತು ಪ್ರತಿಯೊಬ್ಬರು ಕೂಡ ಆಫೀಸ್ಗೆ ಹೋಗೋ ತರಾತುರಿಯಲ್ಲಿ ಇರ್ತಾರೆ. ಇವತ್ತಿನ ಸ್ಟಾರ್ಟಿಂಗ್ ಡೇ, ಅತಿ ಹೆಚ್ಚು ಟೆನ್ಷನ್, ಅತಿ ಹೆಚ್ಚು ಕೆಲಸ, ಪ್ರೆಷರ್ ಕೂಡ ಇರುತ್ತೆ ಸಿಲ್ಕ್ ಬೋರ್ಡ್ನ ಜನತೆಗೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತು ಈ ಇಟಾಚಿಯನ್ನು ಬಳಸ್ಕೊಂಡು ನೀರನ್ನು ತಳ್ಳುವಂತಹ ಕೆಲಸವನ್ನು ಆಗ್ತಾ ಇದೆ. ಇದು ವರ್ಕೌಟ್ ಆಗುತ್ತಾ? ಈ ರೀತಿಯಾದಂತಹ ಐಡಿಯಾ ಯಾರಿಗೆ ಗೊತ್ತೋ ನಿಜವಾಗ್ಲೂ ನನಗೂ ಕೂಡ ಗೊತ್ತಿಲ್ಲ. ಸೊ ಅಷ್ಟರ ಮಟ್ಟಿಗೆ ಮಳೆ ಆಗಿದೆ ಬೆಂಗಳೂರಿನಲ್ಲಿ. ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಏನಿದೆ ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ. ಮಳೆ ನೀರಿನಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮತ್ತು ಮೆಟ್ರೋ ಸ್ಟೇಷನ್ ಸುತ್ತಮುತ್ತ ಯಾವ ರೀತಿಯಾಗಿ ಮಳೆಯ ನೀರು ನಿಂತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸೊ ಇಡೀ ಅಲ್ಲಿನ ಜನತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಮೆಟ್ರೋ ಸ್ಟೇಷನ್ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಓನ್ ವೆಹಿಕಲಲ್ಲಿ ಹೋಗೋಣ ಆಫೀಸ್ಗೆ ಅಂತ ಹೇಳಿದರೆ ಅದು ಕೂಡ ಆಗ್ತಾ ಇಲ್ಲ. ಇನ್ನು ಬಸ್ಸಲ್ಲಿ ಹೋಗೋಣ ಅಂತಂದರೆ ಬಸ್ಗಳು ಕೂಡ ಕೆಟ್ಟು ನಿಂತಿವೆ. ಸೊ ಏನು ಮಾಡ್ತಾರೆ ಅಲ್ಲಿನ ಜನತೆ? ಇಡೀ ಶಾಪ ಹಾಕ್ತಾ ಇದ್ದಾರೆ BBMPಗೆ. BBMP ಸರಿಯಾದ ವ್ಯವಸ್ಥೆಯನ್ನು ಪ್ರತಿ ಬಾರಿಯೂ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಆದರೆ ಮಾಡೋದಿಲ್ಲ. ವೈಟ್ ಟಾಪಿಂಗ್ ವ್ಯವಸ್ಥೆಗಳಾಗ್ತಾ ಇದೆ, ಅದು ಕೂಡ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ. ಎಲ್ಲವೂ ಕೂಡ ಹಾಳಾಗಿದೆ ಮಳೆಯಿಂದಾಗಿ.